ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪರೋಟ, ಮೃದುವಾದ ಪರೋಟ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಈಸಿ ಆಗಿರುತ್ತೆ ಕಣ್ರಿ ಇದು ರೆಸಿಪಿ. ಫಸ್ಟ್ 1 ಕಪ್ಪು ಗೋಧಿ ಹಿಟ್ಟು ಹಾಕೊಳ್ಳೋಣ. ಅದೇ ಕಪ್ ನಲ್ಲೇ 1 ಲೋಟ ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ. ನೋಡ್ರಿ, ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಎರಡು ಹಿಟ್ಟು, ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಚಪಾತಿ ಹಿಟ್ಟಿಗೆ ಯಾವ ರೀತಿ ಹಾಕೊಳ್ತೀವೋ ಉಪ್ಪು, ಆ ರೀತಿ ಸ್ವಲ್ಪ. ನೆಕ್ಸ್ಟ್ ಕುಕಿಂಗ್ ಆಯಿಲ್ 2 ರಿಂದ 3 ಸ್ಪೂನ್ ಆದ್ರೆ ಸಾಕು. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಚಪಾತಿ ಹಿಟ್ಟು ಹೇಗ್ ಕಲಿಸ್ತೀವೋ ಅದೇ ರೀತಿ ನಾವ್ ಇದನ್ನ ಕಲ್ಸ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಳೋಣ್ರಿ. ಜಾಸ್ತಿ ನೀರ್ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ಕಲ್ಸ್ಕೊಳ್ಳೋಣ. ನೋಡ್ರಿ, ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಮೃದುವಾಗಿ ಕಲ್ಸ್ಕೊಳ್ಳೋಣ. ತೀರಾ ಗಟ್ಟಿ ಕಲ್ಸ್ಕೋಬೇಡಿ. ಪರೋಟಕ್ಕೆ ನಾವ್ ಯಾವಾಗ್ಲೂ ಮೃದುವಾಗಿ ಕಲ್ಸ್ಕೋಬೇಕು. ನೋಡ್ರಿ, ಸ್ವಲ್ಪ ನೀರ್ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೋಬಿಟ್ಟು ನಾವು ಕಲ್ಸ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ನಾದಿದಷ್ಟು ಪರೋಟ ತುಂಬಾನೇ ಮೃದುವಾಗಿ ಚೆನ್ನಾಗ್ ಬರುತ್ತೆ ಕಣ್ರಿ. ಹಿಟ್ಟನ್ನ ನಾದ್ಕೊಂಡಾಯ್ತು. ನೆಕ್ಸ್ಟ್ ಸ್ವಲ್ಪ ಸೈಡ್ ಅಲ್ಲಿ ಹಿಟ್ಟು ಹಾಕೊಳ್ಳೋಣ್ರಿ. ಯಾಕಂದ್ರೆ ನೋಡ್ರಿ, ಇದನ್ನ ಒಂದ್ ಅರ್ಧ ಗಂಟೆ ನಾನು ಹಿಟ್ಟು ನೆನೆಯೋಕೆ ಬಿಟ್ಟಿದೀನಿ. ನೋಡ್ರಿ, ಒಂದೊಂದಾಗಿ ಉಳಿ ತಗೊಂಡು ಲಟ್ಟಿಸ್ಕೊಳನ್ರಿ. ನೋಡ್ರಿ, ಸ್ಟಾರ್ಟಿಂಗು ರೌಂಡ್ ಶೇಪ್ ಅಲ್ಲಿ ಲಟ್ಟಿಸ್ಕೊಳನ್ರಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಉತ್ಕೊಂಡಾಗಿದೆ. ನೆಕ್ಸ್ಟ್ ನಾವು ಉದ್ದಿರೋ ಹಿಟ್ಟಿಗೆ ನಾವು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋಬೇಕಾಗತ್ತೆ ರೀ. ನೀಟಾಗಿ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ಬೇಕು ಎಣ್ಣೆ. ಮತ್ತ ಅದ್ರ ಮೇಲೆ ಒಣ ಹಿಟ್ಟು ಕಣ್ರಿ, ಗೋಧಿ ಹಿಟ್ಟು ಹಾಕೋಬೇಕು. ಹಾಕೊಂಡ್ಬಿಟ್ಟು ನೋಡ್ರಿ, ಈ ರೀತಿ ಮಡಚ್ಕೊಳ್ತಾ ಹೋಗ್ಬೇಕು. ಮೇಲೆ ಕೆಳಗೆ ಮಡಚ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಇದನ್ನ ರೌಂಡ್ ಶೇಪ್ ಅಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು. ನೋಡ್ರಿ, ರೌಂಡ್ ಶೇಪ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳೋಣ. ನೋಡ್ರಿ, ಇದು ಇವಾಗ ಹೆಂಗ್ ಗೊತ್ತಾ, ಸ್ವಲ್ಪ ಜಾಸ್ತಿ ಒತ್ತಿ ಉದ್ದಕ್ ಹೋಗ್ಬೇಡಿ. ಸ್ವಲ್ಪ ನಿಧಾನ್ಸಾಗಿ ಉದ್ಕೋಬೇಕಾಗತ್ತೆ. ಆ ಲಟ್ಟಿನ್ಕಿ ಐತಲ್ಲ, ಆ ಲಟ್ಟಿನ್ಕಿ ಇದಕ್ಕೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಹಗುರಾಗಿ ನಾವು ಉದ್ಕೋಬೇಕಾಗುತ್ತೆ. ನೋಡ್ರಿ, ಈ ರೀತಿ ಹಗುರವಾಗಿ ನಾನು ಉದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಉಳಿ ತಗೊಂಡು ಅದೇ ರೀತಿನೇ ಲಟ್ಟಿಸ್ಕೊಳನ್ರಿ. ನಿಮ್ಗೆ ಇನ್ನೊಂದ್ಸಲ ಗೊತ್ತಾಗ್ಲಿ ಅಂತ ಇನ್ನೊಂದು ಉಳಿ ತಗೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ರೌಂಡ್ ಶೇಪ್ ಅಲ್ಲೇ ಲಟ್ಟಿಸ್ಕೊಂಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಎಣ್ಣೆ ಹಚ್ಕೊಳನ್ರಿ ಚೆನ್ನಾಗಿ. ಮತ್ತೆ ಅದ್ರ ಮೇಲೆ ಒಣ ಹಿಟ್ಟು ಹಾಕೋಬೇಕು. ಅದೇ ರೀತಿನೇ ಮಡ್ಸ್ಕೊಳ್ತಾ ಹೋಗ್ಬೇಕು. ಮೇಲೆ ಕೆಳಗೆ ಮಡ್ಸ್ಕೊಳ್ತಾ ಹೋಗ್ಬೇಕ್ರಿ. ಮತ್ತೆ ಅದೇ ರೀತಿ ರೌಂಡ್ ಶೇಪ್ ಅಲ್ಲೇ ನಾವ್ ಇದನ್ನ ಮಡ್ಸ್ಕೋಬೇಕು. ಮಡ್ಸ್ಕೊಂಡ್ಬಿಟ್ಟು ಹಗುರಾಗಿ ಉದ್ಕೋಬೇಕು. ಆ ಲಟ್ಟಿನ್ಗೆ ಜಾಸ್ತಿ ಪ್ರೆಷರ್ ಕೊಡಂಗಿಲ್ಲ, ನಿಧಾನ್ಸಾಗಿ ಉದ್ಕೋಬೇಕು. ಜಾಸ್ತಿ ಒತ್ತಿ ಬಿಟ್ರೆ ಅದು ಲೇಯರ್ ಎಲ್ಲ ಇದಾಗುತ್ತೆ ಕಣ್ರೆ, ಲೇಯರ್ ತರ ಬರಲ್ಲ. ಹಾಗಾಗಿ ನಾವು ಹಗುರವಾಗಿ ನಾವು ಉದ್ಕೋಬೇಕಾಗತ್ತೆ. ನೋಡ್ರಿ, 2 ಚಪಾತಿನೂ ನಾವು ಉದ್ಕೊಂಡ್ವಿ. ಈಗ ನೋಡ್ರಿ, ಅಂಚು ಕಾದಿದೆ. ಪರೋಟನ ಬೇಯಿಸ್ಕೊಳನ್ರಿ. ನೋಡ್ರಿ, 2 ಸೈಡು ನಾವು ಒಂದೊಂದ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಒಂದ್ ಅರ್ಧ ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ರಿ, ಪರೋಟ ಎಷ್ಟು ಚೆನ್ನಾಗ್ ಬಂದಿದೆ, ಲೇಯರ್ ತರ ಎಷ್ಟು ಚೆನ್ನಾಗ್ ಬಂದಿದೆ ನೋಡ್ರಿ. ಇನ್ನೊಂದ್ ಪರೋಟನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡ್ರಿ, ಸೈಡಲ್ಲೆಲ್ಲ ಸೈಡಲ್ಲೆಲ್ಲ ನೀಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪರೋಟನ. ನೋಡ್ರಿ, ಪರೋಟ ರೆಡಿ ಆಗಿದೆ. ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಈ ಪರೋಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಸ್ನೇಹಿತರೆ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಸ್ನೇಹಿತರೆ.